ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಬನ್ನಿ ಈ ದಿನ ಲಂಚ್ ಬಾಕ್ಸ್ ರೆಸಿಪಿ ಒಂದು ಗೀ ರೈಸ್ ಅಂತಾನೆ ಜೀರಾ ರೈಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಬನ್ನಿ, ಮೊದಲಿಗೆ ಸ್ವಲ್ಪ ತುಪ್ಪ ಕಾಯ್ಲಿಕ್ಕಿಟ್ಟಿದ್ದು ತುಪ್ಪನೇ ಹಾಕಿದ್ದೀನಿ. ಸ್ವಲ್ಪ ಸಾಸಿವೆ ಕೆಲವರು ಹಾಕಲ್ಲ, ಅದ್ರಾಗ ಏನೂ ಕಾಣಿಸೋದೇ ಇಲ್ಲ ಜೀರಾ ರೈಸಲ್ಲಿ ಅಂದ್ಕೊಂಡು ನಾನು ಹಾಕಿದ್ದೀನಿ. ಒಂದಿಷ್ಟು ಚಕ್ಕೆ, ಸ್ವಲ್ಪ ಪಲಾವ್ ಎಲೆ ಹಾಕಿದ್ದೀನಿ. ಹಾಗೆ ನೋಡಿ ಒಂದು 4 ಕಾಳು ಲವಂಗ ಹಾಕಿದ್ದೀನಿ. ನೋಡಿ 4 ಕಾಳು ಲವಂಗ ಹಾಕಿದ್ಮೇಲೆ ಬರೋಬ್ಬರಿ 1 ಸ್ಪೂನ್ ಆಗೋವಷ್ಟು ಜೀರಾ ಹಾಕ್ತೀನಿ. ಜೀರಾ ಹಾಕಿ ಒಂದು ಸಲ ಕೈ ಹಾಕ್ಬಿಡೋಣ. ಜೀರಾದ ಫ್ಲೇವರ್ ಬೇಕಲ್ವಾ, ಅದಕ್ಕೋಸ್ಕರ. ಹಾಗೆ ಕರಿಬೇವು ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಕೈ ಯಾಕಂದ್ರೆ ತೀರಾ ಒಣಗ್ದಂಗೆ ಆಗಬಾರ್ದಲ್ವ. ಈಗ ಹಸಿಮೆಣಸಿಕಾಯಿ, ಓಕೆ, ಹಸಿಮೆಣಸಿಕಾಯಿ ಹಾಕಿ ಕೈ ಆಡಿ. ಹಸಿಮೆಣಸಿಕಾಯಿ ಸ್ವಲ್ಪನೇ ಬೇಯಲಿ, ತೀರಾ ಒಣಗ ತನಕನ ಬೇಯಿಸಬೇಡಿ. ಅದನ್ನು ಸ್ವಲ್ಪ ಕೈ ಆಡಿ ಇದಕ್ಕೆ ಗೋಡಂಬಿ ಹಾಕ್ಬೋದು. ಗೋಡಂಬಿ ಇಲ್ಲಪ್ಪ ಅಂದರೆ ಮನೆಯಲ್ಲಂತೂ ಎಲ್ಲರ ಮನೆಯಲ್ಲಿ ಶೇಂಗಾ ಕಾಳಂತೂ ಇದ್ದೇ ಇರುತ್ತಲ್ವ, ಶೇಂಗಾ ಹಾಕಿದ್ರೆ ನಡೆಯುತ್ತೆ. ಯಾಕಂದರೆ ಒಟ್ಟಿನಲ್ಲಿ ಏನಪ್ಪ, ಮಕ್ಕಳು ಪುಷ್ಟಿಯಾಗಿ ಆಹಾರ ತಿನ್ನಬೇಕು ಅನ್ನೋ ಮನಸ್ಸಿನಾಗ ಹಿಡ್ಕೊಂಡು ಗೋಡಂಬಿನೇ ಬೇಕು ಅಂತಲ್ಲ, ಇದಕ್ಕೆ ಗೋಡಂಬಿ ದ್ರಾಕ್ಷಿ ಇದ್ರೇ ಚಂದ. ನೋಡಿ, ಈಗ ಹಸಿಮೆಣಸಿಕಾಯಿ ಬೇಯ್ತಾ ಇದೆ ಸ್ನೇಹಿತರೆ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ಥರದ ಅರಿಶಿನ ಯಾವುದು ಹಾಕ್ತಾ ಇಲ್ಲ, ಸಿಂಪಲ್ಲಾಗಿ ಮಾಡುವಂತಹದ್ದು. ಓಕೆ, ಸ್ಟವ್ ಆಫ್ ಮಾಡಿಬಿಡ್ತೀನಿ. ಓಕೆ, ನಾನು ಅನ್ನ ಪಾತ್ರೆಯಲ್ಲಿ ಮಾಡ್ಕೊಂಡಿದ್ದೆ, ಕುಕ್ಕರಲ್ಲಿ ಮಾಡ್ಕೊಂಡಿಲ್ಲ. ಕುಕ್ಕರಲ್ಲಿ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಗಟ್ಟಿ ಅನಿಸುತ್ತೇನೋ, ಇದಕ್ಕೆ ಸರಿ ಹೋಗಲ್ಲೇನೋ ಅಂದ್ಕೊಂಡು ಏನು ಮಾಡಿದ್ನಪ್ಪ ಅಂತಂದರೆ ಪಾತ್ರೆಯಲ್ಲೇ ಸ್ವಲ್ಪ ಉದುರಾಗಿ ಮಾಡ್ಕೊಂಡಿದ್ದೀನಿ. ಬನ್ನಿ, ಈಗ ರೆಡಿಯಾಗಿದೆ ಎಲ್ಲ. ಸ್ನೇಹಿತರೆ, ಇದು ಅತ್ಯಂತ ಸುಲಭವಾಗಿ ಹಾಗೇನೆ ಬಹು ಬೇಗ ಆಗುವಂತಹ ಲಂಚ್ ಬಾಕ್ಸ್ ರೆಸಿಪಿ ಇದು. ಇದಕ್ಕೆ ದಾಲ್ ತಡ್ಕ ಆಗಲಿ ಇಲ್ಲ ಗ್ರೇವಿ ಆಗಲಿ ಚೆನ್ನಾಗಿರುತ್ತೆ. ನೋಡೋಣ, ನಾನು ಸರ್ವ್ ಮಾಡೋ ಅಷ್ಟೊತ್ತಿಗೆ ಕಲಿಸಿ ತೋರಿಸ್ತೀನಿ ನಿಮಗೆ. ಗ್ರೇವಿನೇ ಮಾಡಬೇಕು ಅಂದ್ಕೊಂಡಿದ್ದೀನಿ, ಶೇರ್ವ ಮಾಡಬೇಕು ಅಂದ್ಕೊಂಡಿದ್ದೀನಿ. ಶೇರ್ವ ಮಾಡಿ ತೋರಿಸ್ತೀನಿ ನಿಮಗೆ. ಸ್ವಲ್ಪ ಬಿಸಿ ಇದೆ ಅಲ್ಲ ಅನ್ನ, ಇನ್ನೊಂದು ಸ್ವಲ್ಪ ಬಿಸಿ ಇದೆ. ಇದು ಸ್ವಲ್ಪ ತಣ್ಣಗಾಗಲಿ, ಅಲ್ಲಿ ತನಕ ಒಂದು ಭಾವಗೀತೆ ಹೇಳ್ತೀನಿ. ಎಲ್ಲಿ ಜಾರಿತೋ ಮನವು, ಎಲ್ಲಿ ಮೀರಿತೋ, ಎಲ್ಲಿ ಅಲೆಯುತ್ತಿ ಹೋದೋ ಏಕೋ ನಿಲ್ಲದಾಯಿತು, ಎಲ್ಲಿ ಜಾರಿತೋ ಮನವು, ಎಲ್ಲೇ ಮೀರಿತೋ. ದೂರದೊಂದು ತೀರದಿಂದ ತೆಲಿ ಪಾರಿಜಾತ ಗಂಧ, ದೂರದೊಂದು ತೀರದಿಂದ ತೆಲಿ ಪಾರಿಜಾತ ಗಂಧ, ದಾಟಿ ಬಂತು ಬೇಲಿ ಸಾಲ, ಮಿಟಿ ಹಳೆಯ ಮಧುರ ನೋವಾ, ಎಲ್ಲಿ ಜಾರಿತೋ ಮನವು, ಎಲ್ಲೇ ಮೀರಿತೋ. ಸ್ನೇಹಿತರೆ, ನಾನು ಲಾಂಗ್ ವಿಡಿಯೋದಲ್ಲಿ ಅಟ್ಲೀಸ್ಟ್ 2 ಸ್ಟ್ಯಾಂಡನಾದರೂ ಹಾಡಿರ್ತೀನಿ, ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಚೆನ್ನಾಗಿತ್ತೋ ಚೆನ್ನಾಗಿಲ್ಲೋ ಅನ್ನೋದನ್ನು ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಇದನ್ನೀಗ ಚೆನ್ನಾಗಿ ಕಲಿಸಿ ತೋರಿಸ್ತೀನಿ ನಿಮಗೆ. ನೋಡಿ, ಎಲ್ಲ ರೆಡಿ ಆಯಿತು. ಸುಲಭವಾಗಿ ಸಂತೋಷದಿಂದ ಖುಷಿಯಾಗಿ ಮಾಡುವಂತಹ ಬಹು ಬೇಗನೆ ಆಗುತ್ತೆ ನೋಡಿ ಇದು. ಮಕ್ಕಳು ಇನ್ನೇನು ಸ್ನಾನ ಮಾಡಿ ರೆಡಿ ಆಗ್ತಾರೆ ಅನ್ನೋ ಅಷ್ಟಕ್ಕೆ ಅನ್ನ ರೆಡಿ ಇತ್ತು ಅಂದರೆ ಇದೊಂದು ಗೊಜ್ಜು ಮಾಡ್ಕೊಂಡು ನಾವು ಕಲಿಸ್ಬೋದು. ಲಾಸ್ಟಿಗೆ ನಾನು ಏನು ಮಾಡಿದ್ದೀನಿ ಅಂದರೆ, ಕೆಲವರು ಗೋಡಂಬಿ ದ್ರಾಕ್ಷಿ ಹಾಕ್ತಾರೆ, ಇದ್ದರೆ ಹಾಕಿ ಮನೆಯಲ್ಲಿ. ಇಲ್ಲ ಅಂತಂದರೆ ನೋಡಿ, ನಾನು ಈ ರೀತಿ ಈರುಳ್ಳಿ ಹಾಗೆ ಶೇಂಗಾ ಹಾಕಿದ್ದೀನಿ. ಕಾಣಿಸ್ತಾ ಇರ್ಬೋದು ನಿಮಗೆ. ಈರುಳ್ಳಿ ಮತ್ತು ಶೇಂಗಾನ ತುಪ್ಪದಲ್ಲೇ ಕರ್ಕೊಂಡು ಹಾಕಿದ್ದೀನಿ ಸ್ನೇಹಿತರೆ.
ನೋಡಿ ಇದನ್ನು ಇದರೊಳಗೆ ಮಿಕ್ಸ್ ಮಾಡಿಬಿಡಿ. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಯಾಕೆ ನೀವು ಮೊದಲೇ ಈರುಳ್ಳಿ ಹಾಕಲಿಲ್ಲ ಒಗ್ಗರಣೆಯಲ್ಲೇ ಅನ್ಬೋದು. ಬಟ್ ಇಷ್ಟು ಕೆಂಪಾಗಿ ಬೇಯಿತು ಅಂತಂದರೆ ಹಸಿಮೆಣಸಿಕಾಯಿ ಅದ್ರ ಜೊತೆನೂ ತುಂಬ ಇದಾಗುತ್ತೆ. ಆಮೇಲೆ ಜೀರಾನು ಕೆಂಪಾಗಿಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಶೇಂಗಾ ಮತ್ತು ಈರುಳ್ಳಿನ ನಾನು ಸಪ್ರೇಟಾಗೆ ತುಪ್ಪದಲ್ಲಿ ಕರ್ಕೊಂಡಿರೋದು ಸ್ನೇಹಿತರೆ. ಬನ್ನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ನೋಡಿ ಸ್ನೇಹಿತರೆ, ಜೀರಾ ರೈಸ್ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಶೇರ್ವ ಮಾಡಿದ್ದೆ, ಮತ್ತು ಮೊನ್ನೆನೇ ಚೆನ್ನಾಗಾಗಿತ್ತು ಅಂದ್ಕೊಂಡೆ ಮತ್ತೆ ಮಾಡಿಸ್ಕೊಂಡ್ರು. ಜೀರಾ ರೈಸು, ಶೇರ್ವ, ಹಾಗೆ ಪೂರಿ ಮತ್ತು ಚಪಾತಿ ಎರಡನ್ನೂ ಮಾಡಿದ್ದೆ. ನಿಮಗೆ ಪೂರಿ ಹಿಟ್ಟು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊತೀನಿ. ಇಷ್ಟವಾದ ತಕ್ಷಣ ಏನು ಮಾಡಬೇಕು ಹೇಳಿ, ಲೈಕ್ ಮಾಡಬೇಕು, ಹಾಗೆ ಶೇರ್ ಮಾಡಬೇಕು. ಹಾಗೆ ನೋಡಿ ಸ್ನೇಹಿತರೆ, ಸಂಜೆ ಡೈಲಿ 7:15 ನನ್ನ ಲೈವ್ ಕಾರ್ಯಕ್ರಮ ಇರುತ್ತೆ. ದಯವಿಟ್ಟು ಬಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು.